ಆತ್ಮೀಯರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ಫ್ಲೂಕೋಲ್ಡ್ ಡ್ರಾಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಈ ಒಂದು ಫ್ಲೂಕೋಲ್ಡ್ ಡ್ರಾಪ್ಸ್ ಬಂದುಬಿಟ್ಟು ಇದರ ಒಂದು ಬ್ರ್ಯಾಂಡ್ ನೇಮ್ ಫ್ಲೂಕೋಲ್ಡ್ ಅಂತ. ಸೊ ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ವ್ಯಾಲೇಸ್. ಇದು ಮೇನ್ಲಿ ಇದು ಡ್ರಾಪ್ಸ್ ಆಗಿರೋದ್ರಿಂದ ಇದು ಪೆಡಾಟ್ರಿಕ್ ಯೂಸ್ ಓನ್ಲಿ ಅಷ್ಟೇ ಇರ್ತದೆ, ಚಿಲ್ಡ್ರನ್ಸಿಗೆ ಬರೋಲ್ಲ. ಸೊ ಸಣ್ಣ ಮಕ್ಕಳಿಗೆ ಅಷ್ಟೇ ಏನಾಗುತ್ತೆ, ಇವು ಈ 0 ಇಂದ 1 ಮಂತು 1.5 ವರ್ಷ 2 ವರ್ಷ ಮಟ್ಟ ಈ ಒಂದು ಡ್ರಾಪ್ಸನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಪ್ಯಾಕೇಜಿಂಗ್ ನೋಡೋದಾದ್ರೆ ಸ್ನೇಹಿತರೆ, ಇದು ಒಂದು 50 ml ಇರುವಂಥ ಇದರ ಒಂದು ಡ್ರಾಪ್ಸ್ 50 ml ಇರುವಂಥ ಇದರ ಪ್ಯಾಕೇಜಿಂಗ್. ನಿಮಗೆ 50 mlಗೆ ನಿಮಗೆ 48 ರೂಪಾಯಿ ಆಗುತ್ತೆ 50 mlಗೆ. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದಾಗ ಸ್ನೇಹಿತರೆ, ಒಂದು ಕಾಂಪೋಸಿಷನ್ ಪ್ಯಾರಾಸೆಟಿಮಾಲ್, ಫಿನಾಲ್ಫೆರಿನ್ ಹೈಡ್ರೋಕ್ಲೋರೈಡ್ ಆ್ಯಂಡ್ ಕ್ಲೋರೋಫೆನರಾಮನ್ ಮಲ್ಟೇಟ್ ಅಂತ. ಸೊ ಇದರಲ್ಲಿ ಪ್ಯಾರಾಸೆಟಿಮಾಲ್ ಆಗಿ ನಿಮ್ಗೆ ಗೊತ್ತಿರುವಾಗೆ ಪ್ಯಾರಾಸೆಟಿಮಾಲ್ ಎನರ್ಜೆಸಿಕ್ ಆ್ಯಂಟಿಪೈರೆಟಿಕ್ಸ್ ಆಗಿ ಕೆಲಸ ಮಾಡುತ್ತೆ. ಫಿನಾಲ್ಫೆರಿನ್ ಬಂದುಬಿಟ್ಟು ನಸಲ್ ಡಿಕಂಜೆಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ನಸಲ್ ಡಿಕಂಜೆಸ್ಟೆಂಟ್ ಅಂತಂದರೆ ಇದು ಏನಾಗುತ್ತೆ, ನಮ್ಮ ಸ್ಟಿಫ್ನೆಸ್ ಮೂಗುಗಳು ಏನಾದರೂ ಸ್ಟಿಫ್ನೆಸ್ ಇತ್ತು ಗಟ್ಟಿ ಅದನ್ನು ಉಸಿರಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಸಲ್ ಡಿಕಂಜೆಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಇದು CPM ಅಂತಂದರೆ ಆ್ಯಂಟಿ ಅಲರ್ಜಿಕ್ ಆಗಿ ಈ ಒಂದು ಫ್ಲೂಕೋಲ್ಡಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಮೇನ್ಲಿ ಪರ್ಪಸ್ ಅಂದರೆ ಈ ಒಂದು ಫ್ಲೂಕೋಲ್ಡ್ ತೆಗೆದುಕೊಳ್ಳೋ ಉದ್ದೇಶ ಏನಂದರೆ ಯೂಸಸ್ ಬೆನಿಫಿಟ್ ನೋಡೋದ್ರೆ ಕಾಮನ್ ಕೋಲ್ಡ್ ಸಿಮ್ಟಮ್ಸ್ಗೆ ಈ ಒಂದು ಸಿರಪ್ಸ್ ಯೂಸ್ ಆಗ್ತಾ ಹೋಗುತ್ತೆ. ಈ ಒಂದು ಕಾಮನ್ ಕೋಲ್ಡ್ ಸಿಮ್ಟಮ್ಸ್ ಅಂತಂದರೆ ಏನೆಲ್ಲ ಬರ್ತದೆ ಅಂದರೆ, ಒಂದು ಸೋರ್ ಥ್ರೋಟ್ ಇನ್ಫೆಕ್ಷನ್ ಇತ್ತಿದ್ರೆ, ಸೊ ಏನಾದರೂ ಕಿರಿತಾ ಇದ್ರೆ, ಮತ್ತು ರನ್ನಿಂಗ್ ನೋಸ್, ಕಫ್, ಸ್ನೀಸಿಂಗ್, ವಾಟರ್ ಐಸ್, ಮತ್ತು ಬಾಡಿ ಏಕ್, ಫೀವರ್, ಇಷ್ಟೆಲ್ಲ ಈ ಒಂದು ಫ್ಲೂಕೋಲ್ಡ್ ಡ್ರಾಪ್ಸ್ ಏನಾಗುತ್ತೆ ಅಂತಂದರೆ ಇದಕ್ಕೆಲ್ಲ ಇಷ್ಟೆಲ್ಲ ಯೂಸ್ ಆಗ್ತದೆ. ಮತ್ತು ಇದರ ಒಂದು ಡೋಸೇಜ್ ನೋಡುವಾಗ ನಿಮಗೆ ಡೋಸೇಜ್ ಕಾಣ್ತಿದೆ ಅಂದ್ಕೊತೀನಿ. ನೀವು ಇನ್ ಕೇಸ್ ಏನಾದರೂ ನೀವು ಈ ಒಂದು ಪ್ರಾಡಕ್ಟನ್ನು ಅಂದರೆ ಈ ಒಂದು ಪರ್ಚೇಸ್ ಮಾಡುವಾಗ ನಿಮಗೆ ಡೋಸೇಜ್ ಕಾಣ್ತಾ ಹೋಗುತ್ತೆ. ಇನ್ಫ್ಯಾಂಟ್ಸ್ ಆ್ಯಂಡ್ ಚಿಲ್ಡ್ರನ್ 1 ರಿಂದ 6 ತಿಂಗಳ ಒಳಗೆ ಮಕ್ಕಳು 0.2 ml ಹಾಕಬೇಕಾಗತ್ತೆ. 7 ರಿಂದ 12 ಇತ್ತಂದ್ರೆ 0.2, 0.4, 1 to 2 years ಇತ್ತಂದ್ರೆ 0.4 to 0.8 ml. ಇದನ್ನು 1 ರಿಂದ 4 ಟೈಮ್ಸ್ ಪರ್ ಡೇ ಅಂತ ಮೇಂಟೈನ್ ಮಾಡ್ಕೊ ಹೋಗ್ಬೇಕಾಗತ್ತೆ. ಇಷ್ಟು ಡೋಸ್ ಕೊಟ್ಟಿದ್ದಲ್ಲಿ 1 year ಮಟ್ಟ 2 years ಮಟ್ಟ ಕೊಟ್ಟಿದ್ದಲ್ಲ. ಸೊ ಅದನ್ನು ಏನು ಮಾಡ್ಬೇಕಂದ್ರೆ 1 ರಿಂದ 4 ಸಲ ಇದನ್ನು ಡ್ರಾಪ್ಸನ್ನು ನೀವು ಮಕ್ಕಳಿಗೆ ಹಾಕ್ಬೇಕು. ಇಲ್ಲ ಅಂತಂದರೆ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಫ್ಲೂಕೋಲ್ಡ್ ಡ್ರಾಪ್ಸ್ ಬಗ್ಗೆ. ಸೊ ಇದನ್ನು ಏನು ಮಾಡಿ ಅಂತಂದರೆ ಇದನ್ನೆಲ್ಲ 30 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇಡಬೇಕಾಗತ್ತೆ ಈ ಒಂದು ಪ್ರಾಡಕ್ಟನ್ನು. ಮತ್ತು ಪ್ರೊಟೆಕ್ಟ್ ಫ್ರಮ್ ದ ಸನ್ಲೈಟ್, ಕೀಪ್ ಔಟ್ ಆಫ್ ದ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಶೆಡ್ಯೂಲ್ G ಡ್ರಗ್ ಅನ್ನುವಂಥ ಒಂದು ಶೆಡ್ಯೂಲ್ G ಅನ್ನುವಂಥ ಒಂದು ಕೆಟಗರಿಯಲ್ಲಿ ಈ ಒಂದು ಡ್ರಗ್ ಬರ್ತದೆ ಸ್ನೇಹಿತರೆ. ಶೆಡ್ಯೂಲ್ G ಅಂತಂದರೆ ಇಟ್ ಇಸ್ ಡೇಂಜರಸ್ ಟು ಟೇಕ್ ದಿಸ್ ಪ್ರಿಸ್ಕ್ರಿಪ್ಷನ್ ಎಕ್ಸೆಪ್ಟ್ ಅಂಡರ್ ಮೆಡಿಕಲ್ ಸೂಪರ್ವೈಸೇಷನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕರೆಕ್ಟ್ ಶೆಡ್ಯೂಲ್ H ಆಗಿರ್ಬೋದು, ಶೆಡ್ಯೂಲ್ G ಡ್ರಗ್ ಇರ್ಬೋದು, ಶೆಡ್ಯೂಲ್ H1 ಡ್ರಗ್ ಆಗಿರ್ಬೋದು. ಸೊ ಇವೆಲ್ಲ ಡ್ರಗ್ಗನ್ನು ಇವು ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ವಿದರ್ ಪ್ರಿಸ್ಕ್ರಿಪ್ಷನ್ ಇಲ್ಲದ ಇವನ್ನ ಡಾಕ್ಟ್ರನ್ನ ಇವನ್ ಮೆಡಿಸಿನ್ನ ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಮತ್ತು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಏನಂದ್ರೆ ವಾರ್ನಿಂಗ್ ಕೊಡೋದು, ಟೇಕಿಂಗ್ ಎ ಮೋರ್ ದೆನ್ ಡೈಲಿ ಡೋಸಸ್ ಮೇ ಕಾಸಸ್ ಸೀರಿಯಸ್ ಲಿವರ್ ಡ್ಯಾಮೇಜ್ ಆರ್ ಅಲರ್ಜಿಕ್ ರಿಯಾಕ್ಷನ್ ಅಂತಂದ್ರೆ ಇದನ್ನು ಜಾಸ್ತಿ ಅಂದ್ರೆ ಡೈಲಿ ಡೋಸ್ಗಿಂತ ಜಾಸ್ತಿ ಡೋಸ್ ಏನು ಡೈಲಿ ಎಷ್ಟು ಹೇಳ್ತಾರಪ್ಪ ಅಂದರೆ ಒಂದು 2 ml 3 ml ಹೇಳಿರ್ತಾರಲ್ಲ, ಅದಕ್ಕಿಂತ ಹೆಚ್ಚಿಗೆ ತೊಗೊಂಡ್ಕೊಂಡು ಏನಾದ್ರು ಲಿವರ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಏನಾದರೂ ಒಂದು ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಸೊ ಇದರ ಇವಾಗ ಇದನ್ನು ಓಪನ್ ಮಾಡೋಣ, ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಒಂದು ಡ್ರಾಪರನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ, ಈ ಒಂದು ಡ್ರಾಪರನ್ನು ಕೊಟ್ಟಿರ್ತಾರೆ. ಮತ್ತು ಏನು ಮಾಡೋದಂದ್ರೆ ಒಂದು 15 ml ಒಂದು ಡ್ರಾಪ್ಸ್ ನಿಮಗೆ ಈ ಒಂದು ಪ್ರಾಡಕ್ಟ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ಡ್ರಾಪ್ಸನ್ನು ಕೊಟ್ಟಿದ್ದಾರೆ ನಿಮಗೆ, ಫ್ಲೂಕೋಲ್ಡ್ ಡ್ರಾಪ್ಸು. ಸೊ ಏನು ಪ್ಯಾಕೇಜಿಂಗ್ ಇದೆಯಲ್ಲ ಆ ರೀತಿ ಇದು ಕೂಡ ಸೇಮ್ ಅದೇ ರೀತಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.